ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗದ್ದಲ ಗಲಾಟೆ ಎಬ್ಬಿಸಿ ಸಾಲದಕ್ಕೆ ವಿಧೇಯಕದ ಪತ್ರ ಹರಿದು ಸ್ಪೀಕರ್ ಕುರ್ಚಿಗೆ ಎಸೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳು 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ರು ಸ್ಪೀಕರ್ ಯುಟಿ ಖಾದರ್. ಈಗ ಅದೇ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದಕ್ಕೆ ಹಿರಿಯ ನಾಯಕರು ಮುಂದಾಗ್ತಿದ್ದಾರಂತೆ. ಕಾರಣ ಏನ್ ಗೊತ್ತಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ದತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗದ್ದಲ ಗಲಾಟೆ ಎಬ್ಬಿಸಿ ಸಾಲದಕ್ಕೆ ವಿಧೇಯಕದ ಪತ್ರ ಹರಿದು ಸ್ಪೀಕರ್ ಕುರ್ಚಿಗೆ ಎಸೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳು 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ರು ಸ್ಪೀಕರ್ ಯುಟಿ ಖಾದರ್. ಈಗ ಅದೇ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದಕ್ಕೆ ಹಿರಿಯ ನಾಯಕರು ಮುಂದಾಗ್ತಿದ್ದಾರಂತೆ. ಕಾರಣ ಏನ್ ಗೊತ್ತಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ದತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗದ್ದಲ ಗಲಾಟೆ ಎಬ್ಬಿಸಿ ಸಾಲದಕ್ಕೆ ವಿಧೇಯಕದ ಪತ್ರ ಹರಿದು ಸ್ಪೀಕರ್ ಕುರ್ಚಿಗೆ ಎಸೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ತಿಂಗಳು 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿದ್ರು ಸ್ಪೀಕರ್ ಯುಟಿ ಖಾದರ್. ಈಗ ಅದೇ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದಕ್ಕೆ ಹಿರಿಯ ನಾಯಕರು
ಮುಂದಾಗ್ತಿದ್ದಾರಂತೆ. ಕಾರಣ ಏನ್ ಗೊತ್ತಾ? ಈ ರಿಪೋರ್ಟ್ ನೋಡಿ. ಸ್ಪೀಕರ್ ಪೀಠಕ್ಕೆ ಅಗೌರವ, 18 ಶಾಸಕರ ಅಮಾನತು ರದ್ದಿಗೆ ಸ್ಪೀಕರ್ ಮೊರೆ ಹೋಗಲು ಬಿಜೆಪಿ ಪ್ಲಾನ್. ಮೊನ್ನೆ ಬಜೆಟ್ ಅಧಿವೇಶನದ ಕೊನೆ ದಿನ ಸದನದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುಸ್ಲಿಂ ಮೀಸಲಾತಿ ಬಿಲ್ ವಿರೋಧಿಸಿ ವಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ವು. ಸ್ಪೀಕರ್ ಪೀಠದ ಮೇಲೆ ಪೇಪರ್ ತೂರಿ ಸದಸ್ಯರು ರಂಪಾಟ ನಡೆಸಿದ್ರು. ಬಳಿಕ 18 ವಿಪಕ್ಷ ಶಾಸಕರು ಸಸ್ಪೆಂಡ್ ಆಗಿದ್ರು. ಇದೀಗ 18 ಶಾಸಕರ ಅಮಾನತು ರದ್ದಿಗೆ ಬಿಜೆಪಿ ಹೊಸ ಪ್ಲಾನ್ ಮಾಡಿದೆಯಂತೆ. ಸ್ಪೀಕರ್ ಭೇಟಿಗೆ ಮುಂದಾಗಿದೆಯಂತೆ. ಹೌದು, ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸ್ವಪಕ್ಷದವರ ರಕ್ಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಮುಂದಾಗಿದ್ದಾರಂತೆ. ಸದನದಿಂದ 6 ತಿಂಗಳು ಅಮಾನತಾದ 18 ಶಾಸಕರ ಪರ ಸ್ಪೀಕರ್ ಬಳಿ ನಿಯೋಗ ಕೊಂಡೊಯ್ಯಲು ಸಿದ್ಧತೆ ಮಾಡಿದ್ದಾರಂತೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ಅಮಾನತು ಆದೇಶ ರದ್ದುಪಡಿಸುವಂತೆ ಮನವಿ ಮಾಡಲಿದ್ದಾರಂತೆ. ರಂಜಾನ್ ಬಳಿಕ 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರು ಸ್ಪೀಕರ್ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರಂತೆ. ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ನಡೆದಿದ್ದ ಸಿದ್ದರಾಮಯ್ಯ ಪ್ರಕರಣವನ್ನು ಉಲ್ಲೇಖಿಸಿ ಅಮಾನತು ರದ್ದಿಗೆ ಮನವಿ ಮಾಡಲಿದ್ದು, ಸ್ಪೀಕರ್ ಒಪ್ಪದಿದ್ರೆ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಇದೀಗ ಅಮಾನತು ರದ್ದಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಸ್ಪೀಕರ್ ಖಾದರ್ ಬಿಜೆಪಿಗರ ಮನವಿ ಸ್ವೀಕರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.